ಡೋರೇ ಓಪನ್ ಆಗೋಗ್ಬಿಡ್ತು. ಲಾಕ್ ಹೆಂಗಾಯ್ತಿದು? 2 ವರ್ಷ ಆದ್ಮೇಲೆ ಮತ್ತೆ ಈ ಬಾಗ್ಲನ್ನ ತೆಗಿತಾ ಇದ್ದೀನಿ. ಏನೋ ಸೌಂಡ್ ಅದು. ಓಡು. ನಾನಿವತ್ತು ಮತ್ತೆ 2 ವರ್ಷ ಆದಮೇಲೆ ಶಿವಾನಿ ಇದ್ದಂಥ ಆತ್ಮದ ಜಾಗಕ್ಕೆ ಬಂದಿದ್ದೀನಿ. ನಾನು ಮತ್ತೆ ಇದೇ ಲೇಔಟ್ಗೆ ಬಂದ್ಬಿಟ್ಟು ತಿರ್ಗಾ ವಿಡಿಯೋ ಮಾಡ್ತಿರೋದಕ್ಕೆ ಏನು ಕಾರಣ ಏನಂತ ಅಂದರೆ, ಇವಾಗ ಇತ್ತೀಚೆಗೆ ಇಲ್ಲಿ ನಡ್ಕೊ ಓಡಾಡ್ಬೇಕಾರೆ ಇದೇ ಮನೆಗಳ ಕಡೆಯಿಂದ ವಾಯ್ಸ್ ಬರೋದು. ಈ ರೋಡಲ್ಲಿ 2-3 ಸಲ ಆಕ್ಸಿಡೆಂಟ್ ಆಗೈತಂತೆ 3 ಜನಕ್ಕೆ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೈಟ್ ಟೈಮು ಜಾರಿ ಬೀಳ್ತಿದ್ರಂತೆ. ಏನೋ ಯಾರೋ ಎಳೆದು ಬೀಳ್ಸೋ ಥರ, ಯಾವುದೋ ಹುಡುಗಿ ಹೇಳೋ ಥರ ಸೌಂಡ್ ಕೇಳಿಸ್ತಿದೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಟೈಮು ನಾನು ಶಿವಾನಿ ಮನೆಯಿಂದ ಎದ್ರುಕೊಂಡು ಓಡಿ ಬಂದಿದ್ದೆ ಸೌಂಡ್ ಕೇಳಿ. ತಿರ್ಗಾ ರಿಸ್ಕ್ ತಗೊಂಡು ಮತ್ತೆ ಇಲ್ಲಿಗೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಹಂಗೈತೆ ನೋಡಿ ಲೊಕೇಶನ್ನು. ಏನು ಬಾಗ್ಲು ತೆಗ್ದೈತೆ ಅಂತ ಝೂಮ್ ಮಾಡಿ ತೋರ್ಸು ವಿನಯ್. ಹೌದು, ಬಾಗ್ಲ ಹತ್ರ ಏನೋ ನೋಡ್ದಂಗ ಐತೆ. ಝೂಮ್ ಮಾಡು ವಿನಯ್. ಯಾಕೋ ಏನಾಯ್ತು? ಲವ್ ಹೇಳ್ತಾವನ ನಗ್ತಾವ. ಏನಮ್ಮ ಅಲ್ಲೋಡು ಸೌಂಡು. ನಾಯಿ ಯಾಕೋ ನಗ್ತಿದೇನೋ? ಕಡ್ತಿದ್ಯಾ? ಈ ಕಡೆ ಸೈಡ್ ಐತಲ್ಲ ಬಾವಿ, ಇಲ್ಲೇನೆ ಶಿವಾನಿ ಸೊತ್ತಿದ್ದು ಅಂತ ತುಂಬಾ ಜನ ಹೇಳ್ತಾರೆ. ಆ ಕತೆ ನಿಜಾನ ಇಲ್ವೋ ಗೊತ್ತಿಲ್ಲ. ಶಿವಾನಿ ಸೊತ್ತಾದ್ಮೇಲೆ 3 ಜನ ಹುಡುಗರನ್ನ ಸಾಯಿಸಿದ್ಲಲ್ಲ, ಆ ಸ್ಟೋರಿನ ಹೇಳ್ತೀನಿ ಬನ್ನಿ ನಿಮ್ಗೆ. 60 ಮನೆಗಳವರೆಗೂ ಐತೆ. 60 ಮನೆನೂ ದೊಡ್ಡ ದೊಡ್ಡ ಬಂಗ್ಲೆಗಳು. ಅಂತ ಮನೇನ ಬಿಟ್ಬಿಟ್ಟು ಹೋಗೋರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕೆಳಗಡೆ ನೋಡ್ಕೊ ಬರಲ್ಲ ಬೇಸಿಲ್ ನೋಡಿ. ಯಾಕೋ ಏನೋ ಹಂಗೈತೆ. ಮತ್ತೆ ಇಲ್ಲೆಲ್ಲಾರು ಪಕ್ಕ ಒಂದು ಆಗಿರುತ್ತೆ ಹುಡ್ಕು. ಹೌದು, ಮನೆ ಹತ್ರಕ್ಕೆ ಬಂದೇಡ್ಕೆ ಒಂದು ಅಕ್ಕಿ ಹಂಗೆ ಹಾರದ್ಬಿಡ್ತು. ಒಬ್ರ ರೆಡಿನಾ ಗೈಸ್? ಆ 3 ಜನ ಹುಡುಗರು ಸತ್ತಿದ್ರಲ್ಲ ಶಿವಾನಿಯಿಂದ, ಅವ್ರಗಳ ಆತ್ಮನು ಕೂಡ ಈ ಲೇಔಟಲ್ಲಿ ಐತೆ. ಗಾಡಿಲೆಲ್ಲ ಬಿಡ್ತಿದ್ದಾರೆ, ವಾಯ್ಸ್ ಎಲ್ಲ ಕೇಳಿಸ್ತಿದೆ ಅಂತ. ಸೊ ಬರೀ ಶಿವಾನಿ ಆತ್ಮ ಅಲ್ಲ, ಇನ್ನು 3-4 ಆತ್ಮ ಐತೆ ಅಂತ ಜನಗಳಿರ್ತಾರೆ. ಯಾಕಲ್ಲ ಬಾಗ್ಲೆ ತಗೋತದ ಅದೇ ಆಶ್ರಮ. ಏನೋ ಇದು ಮನೆಗಳಿದ್ದಾವೆ. ಸೇರಿ ದೊಡ್ಡ ದೊಡ್ಡ ಮನೆಗಳಿವು. ನಿಮ್ಮ ಮೇಲೋಗಡೆ ಡೂಪ್ಲೆಕ್ಸ್ ಮನೆನ ಬಿಟ್ಬಿಟ್ಟು ಹೋಗೋರೆ. ಒಬ್ಬರ ಇರ್ತೀಯ ಈ ಮನೇಲಿ? ಮಾತಾಡೋ, ಏನು ಮಾತಾಡೋದು ನಾನು? ಬನ್ನಿ ಮೇಲತ್ತಣ. ಆದಷ್ಟು ಮನೆ ಗ್ಲಾಸ್ ಮೇಲೆ ಕಾಲಿಕ್ ಹೋಗ್ತಾವ. ಯಾರು ಹುಚ್ಚವನು ಚಪ್ಲಿ ಹಾಕಿದ್ಯಾ ಕೊಬ್ರ ರಕ್ತ ಬಂದ್ರೆ? ಏನೋ ಹೊರಗಡೆ ಸೌಂಡ್ ಕೇಳಿಸ್ತಲ್ಲ. ಸೈಲೆಂಟ್ ಆಗಿ ಮನೆ ಹೆವಿ ದೊಡ್ಡ ಆವೇಗ ಸಿವು. ಬಾಲ್ಕನಿಗೆ ಬಂದೆ. ಬಾಲ್ಕನಿಗೆ ಬಂದ್ರೆ ನೋಡಿ ಈ ಕಡೆ ಮನೆ ಕಾಣಿಸುತ್ತೆ. ಆ ಕಡೆ ನೋಡಿ ಹೆಂಗೈತೆ ಲೇಔಟ್ ದೊಡ್ಡದಾಗೆ. ಮೂಲ್ದಿ ಬಾ ಲೈಟ್ ಬಿಡು. ಆ ಕಡೆ ನೋಡಿ, ಈ ಕಡೆ ಸೌಂಡ್ ಆಯ್ತು ಕಣ. ಎಲ್ಲ ಇಲ್ಲೇ ಇದೀವಿ ತಾನೆ? ಎಲ್ಲ ಇಲ್ಲೇ ಇದೀವಿ. ಏನೋ ಸೌಂಡ್ ಆಯ್ತಲ್ಲಿ. ಊರಾಣ ಏನೋ ಸೌಂಡ್ ಆಯ್ತು. ಇಲ್ಲಿ ನೋಡೋಣ ನಡಿ. ಆ ಕಡೆ ಸೈಡ್ ಏನೋ ಸೌಂಡ್ ಆಯ್ತು. ಎಲ್ಲ ಇಲ್ಲೇ ಇದೀವಿ. ಮುಂಜೆ ಅಲ್ಲಿ ದೊಡ್ಡ ಲೈಟ್ ಆಫ್ ಮಾಡಿ. ಇಲ್ಲೇನು ಬೇಡ. ಅದ್ಯಾರ ತೆಗ್ದಿದ್ದು? ನಾನು ಓಪನ್ ಮಾಡಿದ್ದ. ಸೌಂಡ್ ಆಯ್ತಲ್ಲ. ಎಲ್ ಸೌಂಡ್ ಆಯ್ತು? ಡೋರ್ ತೆಗಿದ್ದು ಮಚ್ಚಿ. ಪಾಯಿಂಟ್ ಹಾಕು. ಇಲ್ಲೂ ಏನೋ ಸೌಂಡ್ ಆಯ್ತು ಕಣ ಈ ಕಡೆ.
ಇದು ದಡ್ಡ ಅಂತಲ್ವಾ? ಗೈಸ್ ಇಲ್ಲೇ ಎಲ್ಲ ಬಾಲ್ಕನಿ ಸೌಂಡ್ ಆಯ್ತು, ಏನು ಅಂತ ಗೊತ್ತಿಲ್ಲ. ಹೆಂಗೈತೆ ನೋಡಿ ಗೈಸ್ ಇದು ಲೊಕೇಶನ್ನು. ಇಲ್ಲಿ ಮನೆ ಪಕ್ಕನೆ ಮರ ಐತೆ, ಹೂವು ಎಲ್ಲ ಬಿಟ್ಟೈತೆ. ಗೊತ್ತಾ ಹೂವು ಬೇಕಾ? ಇಲ್ಲ. ಉಯ್ ಏನೋ ಇದು ಹೂವ. ದೇವ್ರ ಹೂವ. ಅಲ್ಲೋ ಮರ ಇದೆ ಇಲ್ಲ ಹೆಂಗೋ ಹೋಗ್ಬಿಟ್ಟೈತಿದು. ಏನ್ ಮರ ಇದೆ? ಹೌದು, ಎಲೆ ಇಲ್ಲ, ಬರೀ ಹೂವ ಹೆಂಗ್ಬಿಟ್ಟೈತೆ. ನೋಡು ಎಲೆಯಲ್ಲಿದೆ. ಉದ್ರಾಗೈತ್ ಕಣ ಬೇಸ್ಗೆ. ಕಿತ್ಕೋ ಕೊಬ್ರ ಹೂವನ, ದೇವ್ರಿಗೆ ಮುಡ್ಸೋವಂತೆ ಸಿಕ್ಕಿದ್ರೆ. ಲವ್ ಭಯ ಇದೆ ನಂಗೆ. ಸುಮ್ಮನೆ ಹೇಳಿದ್ರೆ ಎಲ್ಲಾನು ಸೀರಿಯಸ್ ಆಗಿ ತಗೋಬಿಟ್ರೆ ಹೂವ ಕಿತ್ಕೊಂಡು ನಿಂತವನೆ. ಜಲ್ದಿ ನಡಿ ಬ್ರೋ, ನಿನ್ ದಮ್ಮಯ್ಯ ಅಂತಿ ನಡಿಯೋ, ನನ್ ಜೀವ ನಡ್ತದೆ. ಅಯ್ಯೋ ಅವರೇ ಕಣ ಯಾರು? ನಾನ್ರಪ್ಪ. ಗೈಸಲ್ಲಿ ಯಾರೋ ನೋಡಿದ್ರೆ ಹುಡ್ದಂಗೆ ಅನ್ಸ್ತೈತೆ. ಸುಮ್ಮನೆ ಯಾಕೋ ಲವ್ ಇವನೇನೋ ಇವನು ಎದುರಿಸ್ ನಮ್ಮನ್ನ ಎದುರಿಸ್ತಾನೆ. ಸಂಪ ಇದ್ ಬಿದ್ದೋದ್ಯಾ? ಯಾರು ಲವ್? ಗೈಸ್ ಇಲ್ಲೇನೋ ಸೌಂಡ್ ಆಯ್ತು ಅಂತ ಹೇಳ್ತಿದಾರೆ. ಇಳಿಬೇಕಾದ್ರೆ ಏನೋ ಟಪ್ ಅಂತ ಬೀಳ್ತು ಮೇಲೆ. ಇಲ್ಲಿ ಯಾರೋ ಎಸ್ತಿದ್ದು ಕಣ. ಹೇ ಇಲ್ಲ, ಯಾರ ಇದ್ದೀರಾ? ಹಲೋ ಮುಂದೆ ಬಾ ಗೈಸ್. ಈ ಕಡೆ ಏನೋ ಸೌಂಡ್ ಆಯ್ತು ಅಂತಂದ್ರು ಅವರು. ಇದು ಓಪನ್ ಇತ್ತು, ಇದು ಹೋಗ್ಬೇಕಾದ್ರೆ ಡೋರ್ ಇದು. ಅದು ಓಪನ್ ಇತ್ತು. ಅಲ್ಲಿ ಮ್ಯಾಗಡೆ ಅಲ್ಲ, ಕೆಳಗಡೆ ಹೇಳ್ತಾರೆ ನಾನು. ಓಪನ್ ಇತ್ತ? ಡೋರ್ ಇಲ್ವಾ? ಅದು ಮೊದ್ಲಿಂದ ಓಪನ್ ಐತೆ. ಲವ್ ಇನ್ಸೆಕ್ಟ್ಗಳು ಅದು ಇದು ಓಡಾಡೋದೆಲ್ಲ ಹಂಗೆ ಸೌಂಡ್ ಕೇಳಿಸ್ತದ ಕಣ. ನೀನು ಗಾಬರಿ ಆಗಿ ನಮ್ಮನ್ನು ಗಾಬರಿ ಮಾಡ್ಕೊಂಡ್ತಿದ್ಯಾ? ಹೆಂಗ್ ಜೀವ ಅಲ್ಲಿ ನಾವು 5 ಜನ ಇಲ್ಲೇ ಇರ್ಬೇಕಾದ್ರೆ ವಿಡಿಯೋ ಮಾಡ್ಬೇಕಾದ್ರೆ ಸೌಂಡ್ ಹೆಂಗ್ ಬಂತು ನಂಗೆ ಒಂದ್ಸಲ ಜೀವನೇ ಹೋಗ್ಬಿಟ್ಟಿತ್ತಪ್ಪ. ಅದ್ ಬೇರೆ ಇವ್ರು ಹೇಳೋದ್ಕೊ ಅಲ್ಲಿ ಏನೋ ಬರೋಣ ಇರಿ, ಇದು ಓಪನ್ ಆಗುತ್ತಾ ಡೋರು? ಡೋರ್ ಲಾಕ್ ಆಗಲ್ಲ ಇದು. ತೆಗಿ. ಯಾರು ಇದ್ದೀರಾ? ಇದು ಹೆಂಗ್ ಲಾಕ್ ಆಯ್ತು? ಲಾಕ್ ಹೆಂಗಾಯ್ತು? ಲಾಕ್ ಹೆಂಗ್ ಆಯ್ತು ಇದು? ದೊಡ್ಡ ಏಯ್ 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 ಬ್ರೋ, ಯಾಕೆ ಬ್ರೋ? ಸುಮ್ನಿರ ಯಾಕೋ ಕೋಬ್ರ ಯಾಕೋ ಹಿಂಗ್ ಓಡೈತವನೆ. ಡೋರ್ ಹೆಂಗ ಲಾಕ್ ಆಯ್ತು? ಅಯ್ಯ ಡೋರ್ ಓಪನ್ ಇದೆ, ಹೆಂಗ್ ಲಾಕ್ ಆಯ್ತು ಮತ್ತೆ? ಏಯ್ ಡೋರ್ ಮೊದ್ಲಿಂದ ಕ್ಲೋಸ್. ಇವ್ರು ಯಾಕೆ ಓಡೋದ್ರು? ಅದು ಸರಿ. ನನ್ ಜೀವನದಲ್ಲಿ ಇಷ್ಟು ಭಯ ಆಗಿಲ್ಲ ನನಗೆ. ಲಾಸ್ಟ್ ವಿಡಿಯೋ ಮಾಡಿದ್ರೆ ನಂಗೆ ಇಷ್ಟು ಭಯ ಆಗಿರೋ ನನಗೆ. ನಾನೇ ಒಬ್ಬನೇ ಹೋಯ್ತೀನಿ ಈಗ. ಹಿಂಗೆ ಹರಡ್ತಿದ್ರೆ ಗೊಬ್ಬರ ಎಂಥದ್ದು ಇಲ್ಲ ಕಣ ಲವ್. ಕೆಲವು ಡೋರ್ಗಳು ಮೊದ್ಲಿಂದಾನೇ ಲಾಕ್ ಆಗೇ ಇರೋದು. ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಅಷ್ಟೇ ಲಾಕ್ ಆಗೈತೆ. ಕೆಲವು ಮನೆಗಳು ಲಾಕ್ ಆಗೈತೆ, ಇನ್ ಕೆಲವು ಮಾಮೂಲಿ ಓಪನ್ ಐತೆ ಅಷ್ಟೇ. ಲವ್ ಬೀಗ ಇಲ್ವೇನ ಇಲ್ಲಿ? ಮೊದ್ಲಿಂದ ಲಾಕ್ ಕಾಣೋದು. ನೀನ್ ನಿಧಾನಕ್ ಹೋಗಿದ್ರೆ ಏನು ಭಯ ಆಯ್ತು, ನೀನ್ ಓಡೋದು ನಂಗೆ ಭಯ ಹೋಯ್ತು. ಕೋಬ್ರ ಅರ್ಚದೆ ದೆವ್ವ ಅರ್ಸ್ತಾನೆ ಅನ್ಸ್ಬಿಟ್ಟು ಹೆಂಗ್ ಓಡ್ತಾನ ನೋಡು. ಅಲ್ಲಿ ಸತ್ತ ಸಿಗಾಕೊಂಡ್ಬಿಟ್ಟಿದ್ಯ. ಅಲ್ಲೆಲ್ಲರೂ ತೊಟ್ಟಿಲ್ ಬಿದ್ರೆ ಏನ್ ಗತಿ? ಡೋರ್ ಹಚ್ಚಿರ ಅಲ್ಲಿ ಎರಡನೇ ಮೆಟ್ಲಿಂದ ದುಂಕ್ತಾವನೆ. ಇವನೇ ಗಾಬರಿನೇ. ಕಾಲ ನಡ್ತಾವ್ ಸುಮ್ನಿರಪ್ಪ. ನಮ್ಗೆ ಫಸ್ಟ್ ಅಲ್ಲಿ ಕುಣಿದ್ರಲ್ಲಪ್ಪ. ಲವ್ ನನ್ನ ಮಗಳು ಇವ್ರಿಬ್ರು ಸ್ಟಾರ್ಟಿಂಗ್ ಯಾವ ತರ ಸುಮ್ಮನೆ ಇರೋ ನೀನು. ನಂಗೆ ಎದ್ದಿಸ್ಬಿಡೋದು ಆಡು ಆಟ ಇದು ನಂಗೆ ಭಯನೇ ಇರಲ್ಲ. ಅಲ್ಲಿ ದೊಡ್ಡ ಮನೆ ಐತ್ ನೋಡೋದು, ಅಲ್ಲಿಗೂ ಹೋಗ್ಬೋದು. ಈ ಕಿಟಕಿ ಏನೋ ಐತ್ ನೋಡು. ಝೂಮ್ ಮಾಡು. ಈ ನೋಡು ಬ್ಲಾಕ್ ಕಲರು. ಸ್ಯಾಡ್ ಹಾಕೋಣ ಕಿಟಕಿದು, ಆಪೋಸಿಟ್ ಕಿಟಕಿ ಕಣ. ಏನ್ ನೋಡಿದ್ರೆ ಎದ್ರಗೋತೀರಾ? ಇಲ್ಲಿ ಮನೆಗೆ ಹೋಗಕ್ಕೆ ಬಾಗ್ಲು ಲಾಕ್ ಆಗ್ಬಿಟ್ಟೈತೆ. ಇವರು ಲಾಕ್ ಹೆಂಗಾಯ್ತು ಅಂತವ್ರೆ. ಲಾಕು ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಕೆಲವು ಮನೆಗಳು ಲಾಕ್ ಆಗಿದ್ದು, ಕೆಲವು ಮನೆಗಳು ಓಪನ್ ಇದ್ದದ್ ಮನೆಗೆ ನಾವು ಜಾಗ ಮಾಡ್ಕೊ ಹೋಗ್ತಿದ್ದು. ಶಿವಾನಿ ಮನೆ ಇದೆ ಅಂತ ನಾನು ಅನ್ಕೊಂಡಿದ್ದು ಲಾಸ್ಟ್ ಟೈಮ್. ಇದನ್ನ ಯಾಕಂತ ಅಂದ್ರೆ ಇಲ್ಲಿ ನನ್ ಸೌಂಡ್ ಆಗಿ ಓಡೋಗಿ ಎದ್ರಕೊ ಬಂದಿದ್ದು. ಗೌತಮ್ ಈ ಕಡೆದ ಇದ ಶಿವಾನಿ ಮನೆ? ನಾವು ಲಾಸ್ಟ್ ಅನ್ಕೋತೀನಿ ಇದಲ್ವಾ? ನಾನ್ ಬಂದಿರ್ಲಿಲ್ಲ, ನನಗೆ ಕರೆಕ್ಟಾಗಿ ನೆನಪಾಯ್ತಿಲ್ಲ ಗೈಸ್. ಇದಾ ಮನೆ ಅದ ಅಂತ. ಇದು ಡೋರ್ ಓಪನ್ ಐತೆ. ಇದು ಡೋರ್ ಓಪನ್ ಆಯ್ತಾ ಇಲ್ವಾ ತೆಗೆದು ನೋಡ್ಬೇಕು. ಬನ್ನಿ ಇವಾಗ ಮನೆಗೆ ಹೋಗಿ ಬರೋಣ. ಇದೇ ಮನೇಲಿ ಗೈಸ್ ದೆವ್ವ ಐತೆ ಅಂತ ಎಲ್ಲರೂ ಹೆದರ್ಕೊಳ್ಳೋದು.
ನಾನು ನಿಮ್ಗೆ ಆಗಲೇ 3 ಜನ ಸೊತ್ರಲ್ಲ ಹುಡುಗರು, ಅವ್ರ ಕಥೆನ ಹೇಳಿಲ್ಲ. ಶಿವಾನಿ 3 ಜನ ಹುಡುಗರನ್ನ ಸಾಯಿಸ್ತಾಳೆ. ಆ ಹುಡುಗರು ಅವಳಿಗೆ ಬದುಕಿದಾಗ ತೊಂದರೆ ಕೊಡ್ತಿದ್ರು ಅಂತ. ಪ್ರೀತಿಸೋದು ಹುಡುಗನ ಮದುವೆ ಆಗೋಕ್ಕಾಗಲ್ಲ ಅಂತ ಸೂಸೈಡ್ ಮಾಡ್ಕೊಂಡು ಸೊತ್ತು ಅವಳ ಪ್ರೀತಿಗೆ ಯಾರ್ಯಾರು ಅಡ್ಡ ಬಂದಿದ್ರು ಅವ್ರನ್ನೆಲ್ಲರನ್ನೂ ಸಾಯಿಸಿರುವಂಥ ಹಾರರ್ ಕತೆ ಇದು. ಆ ಹುಡುಗರು ಹೆಂಗೆ ಸತ್ರು ಅಂತಂದರೆ, ಒಬ್ಬ ಲೇಔಟಲ್ಲಿ ರಕ್ತ ಕಾರ್ಗುತ್ ಸತ್ತಿದ್ದಂತೆ ಒಬ್ಬ ಹುಡುಗ. ಏನನ್ಸುತ್ತೆ ಇದ್ರ ಬಗ್ಗೆ? ಇನ್ನೊಬ್ಬ ಹುಡುಗ ಅದೇ ಬಾವಿಲಿ ಶಿವಾನಿನ ಶಿವಾನಿ ಸತ್ತು ಬಿದ್ದಿದ್ಲಲ್ಲ, ಅದೇ ಏನೋ ಸೌಂಡ್ ಬರ್ತೈತೆ. ಶಿವಾನಿ ಮನೆ ಹೋಗ್ಬಾರ್ದು ಅಂದ್ಬಿಟ್ಟೇನಾರ ಇಕ್ಕೋರ ಬಾಗ್ಲಿಂದ. ಅಲ್ವಾ? ಮರ ಇಟ್ಟವ್ರೆ, ಮರ ಗಿರ ಎಲ್ಲ ನೆಲ ನೋಡ್ಕೊಬರ್. ಇಲ್ಲ ಕಣ, ಲಾಸ್ಟ್ ಟೈಮು ಇದು ಬಿದ್ದಿದ್ದು ಬಾಗ್ಲೇ ಇಲ್ವಲ್ಲ. ಬಾಗ್ಲೆ ಕಿತ್ತಾಕ್ಸ್ಬಿಟ್ಟವ್ರು ಮಚ್ಚಿ. ಗೈಸ್, ಇನ್ನೊಬ್ಬ ಹುಡುಗ ಸೊತ್ತು ಸೌಂಡ್ ಆ ಕಡೆ. ಆ ಹುಡುಗನ ಬಗ್ಗೆ ಹೇಳ್ದಾಗೆಲ್ಲ ಏನೋ ಒಂದು ಆಗುತ್ತಲ್ವಾ? ಅಲ್ಲಿ ಇಲ್ಲಿ ಕೆಳಗಡೆ ಹಾಕು, ಅಲ್ಲೇನೋ ಸೌಂಡ್ ಬರ್ತೈತೆ. ಈ ಮನೆಲ್ಲ ತಾನೇ ನಾವು ಡೋರ್ ಓಪನ್ ಇಲ್ಲ, ಸೌಂಡು ಬಿದ್ದಿದ್ದು ಎಲ್ಲ ಭಯಪಟ್ಟಿದ್ದು. ಏನೋ ಮನೆಗಳೇ ಒಂಥರ ಸ್ಕೇರಿ ಆಗವಲ್ವಾ? ಅಪ್ಪ, ಹುಡುಗನ ಕತೆನ ಹೇಳಕ್ ಸ್ಟಾರ್ಟ್ ಮಾಡಿದಕ್ಕೆ ಏನೋ ಒಂದು ಸೌಂಡ್ ಬರುತ್ತೆ ಗೌತಮ್. ಶಿವಾನಿ ಮನೆ ಯಾವುದು ಅಂತ? ಇದಲ್ಲ, ಪಕ್ಕದ ಮನೆ ಮಚ್ಚಿ ಶಿವಾನಿ ಮನೆ. ಬಾಗ್ಲೇ ಮುರ್ದಾಕ್ಬಿಟ್ಟವ್ರಲ್ಲ ನೋಡಿ, ಬಾಗ್ಲು ಎಲ್ಲ ಹೆಂಗ್ ಬಿದ್ದೈತೆ. ಏನೋ ಅಣ್ಣ, ಏನೋ ಬಾಗ್ಲು ತಟ್ಟಿದ್ ಸೌಂಡು ಅಲ್ವಾ? ದೇವರಣೆ ಬಾಗ್ಲು ತಟ್ಟಿದ್ ಸೌಂಡು ಮೇಲ್ಗಡೆ. ಬೇಕಿದ್ರೆ ವಿಡಿಯೋ ಆಫ್ ಮಾಡ್ಬೇಕಾರೆ ಕೇಳಿಸ್ಕೊಳ್ಳಿ. ಬಾಗ್ಲು ತಟ್ಟಿದ್ ಸೌಂಡ್ ಬತ್ತು. ಆಮೇಲೆ ಮಾತಾಡೋ. ಬನ್ನಿ ಮೇಲೆ ಹೋಗೋಣ. ಮೇಲೆ ಏನೋ ಬಾಗ್ಲು ಬಡ್ದಿರೋ ತರ ಸೌಂಡ್ ಆಗ್ತೈತೆ. ಈ ಮನೆ ಅಂತೂ ಹೆವಿ ಸ್ಕೇರಿ ಆಗೈತೆ ದೊಡ್ಡದಾಗ. ಮಗ ಏನೋ ಸೌಂಡು. ಏನೋ ಸೌಂಡ್ ಬಂತು. ಲಪ್ಪಾಲು, ನನಗದ್ ನೋಡಿ ಮರ ನೋಡಿ ಸಾಕಾಗೋಗ್ಬಿಟ್ಟೆ. ಹೇಗೆ ಏನೋ ನೇತಾಡ್ತಿರೋ ತರ ಕಾಣಿಸ್ಬಿಡ್ತು. ಹೊರಗಡೆ ಗಾಳಿ ಸೌಂಡ್ ಕಾಣೋದು. ಬಾಲ್ಕನಿ ನೋಡಿ, ಇಲ್ಲಿ ಬಾಲ್ಕನಿಗಳು ಮಾತ್ರ ಸಖತ್ತಾಗಿ ಕೊಟ್ಟವ್ರು ಕಣೋ. ಏನ್ ಗೊತ್ತೇನೋ, ಏನಾದ್ರು ಒಂದ್ ಸಣ್ಣದಾಗೆ ಗಾಳಿಗೆ ಸೌಂಡ್ ಬಂದ್ರು ಭಯ ಆಗುತ್ತೆ ಈ ತರ ಪ್ಲೇಸ್ಗಳಲ್ಲಿ. ಇಷ್ಟು ದೊಡ್ಡ ಲೇಔಟ್ನ ಖಾಲಿ ಮಾಡ್ಕೊಂಡು ಹೋಗೋರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನೇನ್ ನಡೆದೈತೆ ಅಂತ. ಈ ಕಡೆ ಸೈಡ್ ಫುಲ್ಲು ಕಾಡಿದಂತೆ, ಮರ ಗಿಡಗಳೈತೆ. ಏನೋ ವೈಟ್ ಕಲರ್ ಭಯ. ಯಾರು ಹಾಕಿದ್ದು? ನಾವು ಇಲ್ಲೇ ಇಲ್ವೋ, ಇಷ್ಟ ಜನ ಇಲ್ಲೇ ಇದೀವಿ. ಯಾರು ಹಾಕ್ತಾರೆ? ಪ್ರಾಮಿಸ್ ಆಗಿ ಕರೆಕ್ಟಾಗಿ ಹೇಳಿ. ಫೋನ್ ಹಿಡ್ಕೊಂಡವ್ರು ಎಲ್ಲ ಯಾರು ಹಾಕ್ತಾರೆ? ಇದೇ ಕೆಲ್ಸ ಇದು. ಇಲ್ಲಿ ಏನೈತೆ ಹಾಕಕ್ಕೆ? ನಾನ್ ಹಾಕ್ಲಿಲ್ಲಪ್ಪ. ಏನು ಇಲ್ಲ, ಕಲ್ಲು ಪಲ್ಲು ಇದೇ ಕೆಲ್ಸ ಇದು. ಕಲ್ಲು ಪಲ್ಲು ಏನಿಲ್ಲ ಹಾಕೋಕಿದೆ. ಮರ ಎತ್ಕೊ ಬಂದಿದ್ಯಾ, ಸಣ್ಣದು ಎಸ್ತಿದ್ಯಾ ಕೆಳಕ್ಕೆ? ಲವ್ ಮೋಹನ್ಜಿ ಒಪ್ಕೋ. ಕೊನೆಗೆ ಮೋಹನ್ಜಿ ತಾನೇ ಬಂದಿದ್ದು. ಮೋಹನ್ಜಿನ ಹಾಗೆ ನಂಗೆ ಗೊತ್ತು ಕಣ. ಲವ್ ಇಂಟರ್ವ್ಯೂ ಎಷ್ಟ್ ಸಲ ಮಾಡಿದ್ಯಾ ನಮ್ಗೆ ಗೊತ್ತಾಗಲ್ತೆ. ಸ್ಮಶಾನದಲ್ಲಿ ಸ್ಮಶಾನ ಅಲ್ಲೊಂದು ವಿಡಿಯೋ ಮಾಡ್ತಾ ಇದೀವಿ. ವಿಡಿಯೋ ಮಾಡ್ತಾ ಇದೀವಿ. ಅಳೋ ಸೌಂಡ್ ಹಾಕ್ಬಿಟ್ಟು ಒಂದು ಫೋಟೋ. ನಂಗೆ ಕೋಬ್ರನ್ ಜೊತೆ ಬಂದಾಗ್ಲೇ ಭಯ ಆಗ್ತಾ ಇತ್ತು ಕಣದು. ಎದುರಿಸ್ತವ್ರ ಕಣ, ನನಗೆ ಎದುರಿಸ್ತವ್ರೆ. ಅದನ್ನೆತ್ತು ಹೇಳು. ಯಾವ ಮನೆಗೆ ಹೋದ್ರು ಭಯ ಆಯ್ತೈತೆ. ಶಿವಾನಿ ಆದ್ಮೇಲೆ ಎಲ್ಲಾ ಕಡೆ ಐತೆ ಹಂಗಾರೆ. ಬನ್ನಿ ಗೈಸ್, ಒಬ್ರ ಈ ತರ ಎಲ್ಲರೂ ಗೋಸ್ಟ್ ಹಂಟ್ ಮಾಡಿದ ನಿನ್ ಲೈಫಲ್ಲಿ? ಇವಾಗ ಹಾಂಟೆಡ್ ಶಿವಾನಿ ಹೌಸ್ಗೆ ಹೋಗ್ತಾ ಇದೀವಿ. ಈ ಮನೇಲೇನೆ ನಾನು ಲಾಸ್ಟ್ ಟೈಮು ನಾನೇ ಎದ್ರುಕೊ ಓಡ್ ಬಂದಿದ್ದೀನಿ ಕೋಬ್ರ. ಆ ಥರ ಸೌಂಡ್ ಆಗೋಯ್ತು ಒಬ್ಬನೇ ಹೋದಾಗ. ಮೇಲೆ ಬಾಗ್ಲು ಬಡ್ದಂಗೆಲ್ಲ ಕೋಬ್ರನ್ ಕೇಳೇ ಭಯ ಆಗ್ತೈತೆ. ಬನ್ನಿ, ಬಿಡ್ತಾವ ಚಳಿಲು. 2 ವರ್ಷ ಆದ್ಮೇಲೆ ತಿರ್ಗಾ ಹೋಗ್ತಾ ಇದೀವಿ. ಈ ಲೇಔಟ್ ಇಂದ ಅಕ್ಕಪಕ್ಕದಲ್ಲಿ ಒಂದು 500 ಮೀಟರ್ ಇದ್ದದ್ ಮನೆಯವರು ಖಾಲಿ ಮಾಡ್ಕೊ ಹೋಗ್ಬಿಟ್ಟಿದ್ದಾರೆ. ಆ ಥರ ಸ್ಕೇರಿ ಆಗ್ಬಿಟ್ಟೈತಿ ಈ ಪ್ಲೇಸು. ಅದಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ನೋಡೋಣ. ರೆಡಿನಾ ಶಿವಾನಿ ಮನೆಗೆ ಹೋಗೋಕ್ಕೆ?
ಇವಾಗ ಮೋಂಜಿ ನೀನ್ ಹಿಂದೆ ಬರ್ಬೇಕು. ನೀನ್ ಕಣೋ ನಾವಲ್ಲ. ಇಡ್ಕ ನೀನು ಹಿಂದೆ ಬಾ ನೋಡುವ. ನಾವು ನಾನು ಮುಂದೆನೆ ಹೋಯ್ತಾ ಇದೀನಂತೆ. ಹಿಂದೆ ಹಿಂದೆಯಿಂದ ಯಾರನ್ನ ಎಳಗಿಳ್ಕೊಬಿಟ್ಟತು ಅಂತ. ಇದು ಅರ್ಧ ತೆಗ್ದಿತ್ತಾ? ಗಾಳಿಗೆ ಅರ್ಧ ತೆಗಿಯೋದೆಲ್ಲ ಕಾಮನ್ ತಾನೆ. ರೆಡಿನ ಮುಚ್ಚಿ ಶಿವಾನಿ ಮನೆಗೆ ಹೋಗಕ್ಕೆ. ನನಗೆ ಭಯ ಆಗ್ತಾ ಇತ್ತು ಮಚ್ಚಿ. 2 ವರ್ಷ ಆದ್ಮೇಲೆ ಮತ್ತೆ ಈ ಬಾಗ್ಲನ್ನ ತೆಗಿತಾ ಇದ್ದೀನಿ. ನನಗೆ ಭಯ ಆಗ್ತಾ ಇತ್ತು ನೋಡ್ಬೇಕು ಹೋಗ್ಲೋ. ಓಡ್ಬೇಡಿ ಕಣ್ರಪ್ಪ ನಾನು ಬಿಟ್ಬಿಟ್ಟು. ಈ ಮನೆಗೆ ಬಂದ್ರೆ ನನ್ನ ಮೈಯೆಲ್ಲ ಜುಮ್ ಅನ್ನುತ್ತೆ ಗೈಸ್. ಹಿಂಗೈತೆ ನೋಡಿ. ಓಬ್ರಾ ಒಟ್ಟಿಗೆ ಇರೋ. ಈ ಕಡೆ ಇದು ನೋಡಿ ಅಡುಗೆ ಮನೆ ಈಚೆಗಡೆ ಇದು ವಾಶ್ರೂಮ್. ಅಡುಗೆ ಮನೆ. ನೀವು ಮೇಲ್ಗಡೆ ಫ್ಲೋರ್ಗೆ ಹೋಗೋಣ. ಲೋ ನನ್ನ ಕರ್ಕೋಗ್ರು. ಆ ಕಡೆ ಒಂದು ರೂಮ್ ಐತೆ. ಶಿವಾನಿ ರೂಮ್ ಕೆಳಗ ಮೇಲ? ಮೇಲೆ. ಕುರಿ ಎಲ್ಲ ಬಂದ್ಬಿಟ್ಟವ ಇಲ್ಲಿಗೆ. ಆಡ್ದು ತಾನೇ ಕೊಬ್ರ ಇದು. ಬೇಕೆ ಎಲ್ಲ ತಂದು ಕಟ್ಬಿಟ್ಟವನ. ಐಸ್ ಬನ್ನಿ ಮೇಲೆ ಹೋಗೋಣ. ನಾವು ಲಾಸ್ಟ್ ಟೈಮ್ ಇಲ್ಲೇ ಕೊಡೋಲ್ಲ ಫುಲ್ ಡೋರ್ ಯಾರೋ ಲಾಕ್ ಮಾಡಿದ್ರು ಇದನ್ನ. ಇವತ್ತೇನು ಓಪನ್ ಇತ್ತಾನೆ ಅದು? ಅಲ್ಲ ಲಾಸ್ಟ್ ಟೈಮ್ ಎಲ್ಲ ಅವಾಗಲೇ ಓಪನ್ ಇತ್ತು ಡೋರ್ ಇಂದ ಅರ್ಧ. ಅರ್ಧ ಓಪನ್ ಇತ್ತಾನೆ. ನಾವು ಕೆಳಗಡೆ ನೋಡಿದ್ವಲ್ಲ. ನಾವೇ ಕೆಳಗಡೆ ನೋಡಿದ್ವಲ್ಲ, ಓಪನ್ ಇತ್ತಲ್ಲ ಅರ್ಧ. ಓಪನ್ ಇತ್ತು. ಅರ್ಧ ಈಗ ಕಾಲ್ ಭಾಗ ಓಪನ್ ಇದ್ದಕ್ಕೆ ಅದು ಹಂಗೆ ಅಂತ ಹೆವಿ ಯಾಕೋ ಜೀವ ಹೋಯ್ತಾ ಇತ್ತು ನಮ್ಗೆ. ಶಿವಾನಿ ಪಕ್ಕದ ಮನೆ ಎತ್ಕೊಳ ಬಾಲ್ಕನಿ ಓಪನ್ ಇದ್ದದ್ದು ಮರ ಇಲ್ಲಿ. ಆದ್ರೂ ನನ್ನ ಮಕ್ಳ ಎದುರಿಸ್ತಾ ಇದೀರ ನೀವು ಪುಕ ಅಂತ ಇದೆ. ಇಲ್ಲೂ ಮರ ಗಿಡ ಎಲ್ಲ ಬೆಳ್ಕೊಬಿಟ್ಟೈತಿ ಮನೇಲಿ. ಅಲ್ಲಿ ಮುಕ್ಕಣ ಓಪನ್ ಆಯ್ತು ಬಿಡ. ಸುಸ್ತಾಯ್ತು ನಂಗೆ. ನಂಗೆ ಆಯ್ತು ಭಯ ಆಯ್ತೈತೆ. ಅದ್ ನೋಡ್ಬಿಟ್ಟು ಇದು ಅನ್ಕೊಂಡ್ಬಿಟ್ಟಿದೆ. ಲಾಸ್ಟ್ ಅನ್ಕೊಂಡಿದ್ದೀನಿ. ಇದೇ ಶಿವಾನಿ ರೂಮ್ ಗೈಸ್. ಇದೆ ನೋಡಿ ಶಿವಾನಿ ರೂಮು. ಹಿಂಗಾಗ್ಬಿಟ್ಟೈತೆ ನೋಡಿ. ಇದು ಲಾಕ್ ಆಗ್ಬೇಕು. ಯಾರ ಬರ್ತಾರ? ಏನ್ ನಿನ್ ಗೊತ್ತಾಗಲ್ಲ ಹಾಕೋಬ್ರ ಅಷ್ಟು. ಕೊಬ್ರಾ ಮ್ಯಾನರ್ಸ್ ಇಲ್ಲ ನಿನಗೆ. ಏನೋ ಅದು ಹುಳಗಳು ಕಣೋ. ನೋಡು ಗೌತಮ್, ಏನು ಇದೇ ಶಿವಾನಿದು ಬಾಲ್ಕನಿ. ನಾವು ಲಾಸ್ಟ್ ಟೈಮು ಇದೇ ಡೋರ್ ಹತ್ರನೇ ಸೌಂಡ್ ಆಗ್ಬಿಟ್ಟು ಓಡೋಗಿದ್ದು. ಅವಾಗಲೇ ಕ್ಲೋಸ್ ಮಾಡಿದ್ದ ತಾನೇ ನಾವು. ಈ ಡೋರ್ ನೋಡಿದ್ರೆ ಭಯ ಆಯ್ತದ ನನಗೆ. ಏನೋ ಸೌಂಡ್ ಅದು. ಓಡು ಏನೋ ನಿಧಾನ 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 ನಿಧಾನ. ಏನದು ದೊಡ್ಡದು ಲವ್ ಹಂಗೋಡಿತು ಡೋರು. ಲವ್ ಏನೋ ಅದು ಸ್ವಲ್ಪ ಮಿಸ್ ಆಗಿದ್ರೆ ಅಷ್ಟೇ.
ಗೋಡೆ ಗಿಡ ಎಲ್ಲ ಹೊಡ್ಸ್ಕೊಂಡ್ ನಾನ್ ಜೀವನದಲ್ಲಿ ಈ ತರ ನೋಡಿದ್ರಪ್ಪ. ನಡುಕ್ತಾ ಇದೆ ಜೀವ ಅಲ್ವಾ. ಶಿವಾನಿ ಮನೇಲಿ ನಿಜವಾಗ್ಲೂ ಸೌಂಡ್ ಆಗಿದ್ದು ನೋಡಿ ಎಲ್ಲರೂ ಹೆದರ್ಕೊಂಡು ಓಡ್ ಬಂದ್ಬಿಟ್ವಿ. ಆ ಮೇಲ್ಗಡೆ ಡೋರ್ ಐತಲ್ಲ ಸೌಂಡ್ ಆಗೋಯ್ತು. ನಾನು ಅದಕ್ಕೆ ಎಲ್ಲ ಇವರು ಕೋಬ್ರಾ ಎಲ್ಲೋ ಕೈಸ್ ಎಲ್ಲರೂ ಇಲ್ಲೇ ಇದ್ದಾರೆ ನೋಡಿ. ನಾನು ಒಬ್ಬನೇ ಹೋಗ್ಬಿಟ್ಟು ಇವಾಗ ಅಲ್ಲೇನು ಸೌಂಡ್ ಆಯಿತು ಅಂತ ನೋಡ್ಕೊಬರೋಣ ಅಂತಿದ್ದೀನಿ. ಹೆವಿ ಭಯ ಆಗ್ತಾಯಿತ್ತು ನನಗೂ. ಬಟ್ ಲಾಸ್ಟ್ ಟೈಮ್ ಕೂಡ ಹೆದರ್ಕೊಬಂದಿದೆ, ಈ ಸಲ ಹೆದರ್ಕೋಬಾರ್ದು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಅಲ್ಲೇನೈತೆ ನೋಡಲೇಬೇಕು ನಾನು ಇವತ್ತು. ತುಂಬ ರಿಸ್ಕ್ ತೊಗೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್, ಇವಾಗ ನೋಡಿ 4 ಜನ ಇಲ್ಲೇ ಇದ್ದಾರೆ. ಇವಾಗ ನಾನು ಒಬ್ಬನೇ ಹೋಗ್ಬಿಟ್ಟು ಮನೆ ಒಳಗಡೆ ಏನೈತೆ ಅಂತ, ಮನೆ ಒಳಗೆ ಏನು ಸೌಂಡ್ ಆಯಿತು ಅಂತ ನೋಡ್ಕೊಬರ್ತೀನಿ ರೀ. ಅಪ್ಪ ನನಗೆ ಹೆವಿ ಭಯ ಆಗ್ತಾಯಿದೆ ಗೈಸ್ ಒಬ್ಬನೇ ಹೋಗೋಕ್ಕೆ. ಆದರೂ ಹೋಗಿ ಬರೋಣ ಗೈಸ್. ನಾನು ಇವಾಗ ಒಬ್ಬನೇ ಹೋಗ್ತಾಯಿದ್ದೀನಿ ಶಿವಾನಿ ಮನೆಗೆ. ಡೋರ್ ಸೌಂಡ್ ಆಯಿತು ಗೈಸ್, ಸೌಂಡ್ ಆಯಿತು ಗೈಸ್. ಇವನು ಒಬ್ಬನೇ ಬೇರೆ ಒಬ್ಬನೇ ಹೋಗೋಕ್ಕೆ ಹೆವಿ ಭಯ ಆಗ್ತಾಯಿತ್ತು ಒಬ್ಬನೇ ಹೋಗೋಕ್ಕೆ. ಆದರೂ ತುಂಬ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಇದೇ ಡೋರ್ ಸೌಂಡ್ ಆಗಿದ್ದಾಗಲೇ. ಮಾತಾಡ್ಲಾ ಮೋಂಜಿ. ಯಾಕೆ ಯಾಕೆ ಏನಾಯ್ತು ಏನಾಯ್ತು? ಗೈಸ್ ಡೋರೇ ಓಪನ್ ಆಗೋಗ್ಬಿಡ್ತು. ಗೈಸ್ ಡೋರೇ ಓಪನ್ ಆಗೋಗ್ಬಿಡ್ತು. ಲೋ ಗೌತಮ್, ಡೋರೇ ಓಪನ್ ಆಗೋಯ್ತು. ಹಾ ಹ್ಞೂ, ಏನ್ ಹೇಳ್ತಾ ಇದೀಯ? ಅಪ್ಪಂತ ತಗ್ಕೊಬಿಡ್ತು. ಹಾ ಹ್ಞೂ. ಓಯ್ ಓಯ್ ಡೋರ್ ತಕೊಬಿಡ್ತು ಕಣ. ಡೋರ್ ರಪ್ಪ ಅಂತ ತಕೊಬಿಡ್ತು. ಲೇ ಡೋರೇ ಓಪನ್ ಆಗೋಯ್ತು. ಏನ್ ಹೇಳ್ತಾ ಇದೀಯ? ರಪ್ಪ ಅಂತ ಓಪನ್ ಆಗೋಯ್ತು. ಹೋಗೋಣ. ಯಾಕೋ ಟೈಮ್ ಸರಿ ಅನಿಸ್ತದೆ. ಮಚ್ಚಿ ನನಗೆ ಭಯ ಆಯ್ತೈತೆ. ತಪ್ಪಾಯ್ತು ಶಿವಾನಿ. ಹೆಂಗೋ ಗಾಳಿಗೆ ಆದ್ರೂ ಅಷ್ಟು ಸ್ಪೀಡಾಗಿ ಎಲ್ಲಿ ಅದೇನೆ ಬೈಲಿ ಇಲ್ಲಿ ಫೋನ್ ನಾವ್ ಇಲ್ಲಿ 4 ಜನ ನಿಂತ್ಕೊಂಡು ಭಯ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಝೂಮ್ ಮಾಡಿ ತೋರ್ಸೋ ಬಾಗ್ಲುನ. ಎದ್ರಕೊಳ್ದೆ ಹೋಗಿ ವಿಡಿಯೋ ಮಾಡೋಣ ಅನ್ಕೋ ಹೋದೆ. ಬಟ್ ಯಾರೋ ಕೈಯಲ್ಲಿ ತಳ್ದಂಗೆ ಅನಿಸ್ತು ನನಗೆ ಬಾಗ್ಲುನ. ನಿಜವಾಗ್ಲೂ ಏನೋ ಒಂಚೂರು ಭಯ ಆಗೋಯ್ತು ಗೈಸ್. 2 ವರ್ಷ ಆದಮೇಲೆ ಬಂದಿದ್ದೆ. 2 ವರ್ಷ ಆದಮೇಲೆ ತಿರ್ಗಾ ಭಯ ಪಡ್ಕೊಂಡೇ ಹೋಗ್ತಾ ಇದ್ದೀನಿ. ತುಂಬಾ ರಿಸ್ಕ್ ತೊಗೊಂಡು ಈ ವಿಡಿಯೋನ ಮಾಡಿದ್ದೀವಿ, ತುಂಬ ದೂರದಿಂದ ಬಂದು. ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಗೋಸ್ಟ್ ಹಂಟ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ